ಹಾಗೆ ಗೆಳೆಯರೆ, ಉಡುಪಿಯ ಜಿಲ್ಲೆ ಬಗ್ಗೆ ಇವತ್ತು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಇದ್ದೀನಿ. ತುಂಬ ದಿನಗಳಾದ ಮೇಲೆ ನಮ್ಮ ರಾಜ್ಯದ ಒಂದು ಜಿಲ್ಲೆ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಸಾರಿ ಫಾರ್ ದ್ಯಾಟ್. ಎಲ್ಲ ಜಿಲ್ಲೆಗಳ ಮೇಲೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ಮೈಸೂರು ಇರ್ಬೋದು, ಬಿಜಾಪುರ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಬೆಳಗಾವಿ, ಮಂಗಳೂರು, ತುಂಬ ಜಿಲ್ಲೆಗಳ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಮ್ಮ ರಾಜ್ಯದ ಉಡುಪಿ ಜಿಲ್ಲೆಯ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಉಡುಪಿ ಜಿಲ್ಲೆಯು ತನ್ನದೇ ಆದ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿದೆ. ಇಲ್ಲಿ ಹಲವಾರು ದೇವಾಲಯಗಳಿವೆ, ಪ್ರಾಚೀನ ಕಡಲ ತೀರಗಳಿವೆ ಮತ್ತು ಪಾಕ ಪದ್ಧತಿಗೆ ಇದು ಹೆಸರುವಾಸಿಯಾಗಿದೆ. ಉಡುಪಿ ಹೋಟೆಲ್ ಇಡೀ ಇಂಡಿಯಾದಲ್ಲಿ ಅಲ್ಲ, ಇಡೀ ಇಂಟರ್ನ್ಯಾಷನಲಲ್ಲಿ ಈ ರೀತಿಯ ಹೋಟೆಲನ್ನು ತೆಗೆದಿದ್ದಾರೆ ನಮ್ಮವರು. ಉಡುಪಿ ಹೋಟೆಲ್ ಅಂತೂ ಎಲ್ಲಿ ಬೇಕಾದರೂ ಕೇಳಿ, ಉಡುಪಿ ಹೋಟೆಲಿಂದ ನಾಷ್ಟಕ್ಕೆ ಇದು ತುಂಬಾ ಫೇಮಸ್ ಆಗಿದೆ. ಸೊ ಬನ್ನಿ, ಉಡುಪಿಯ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಭೂಗೋಳಶಾಸ್ತ್ರ ನೋಡೋಣ. ಇದು ಕರ್ನಾಟಕ ರಾಜ್ಯದಲ್ಲಿ ಬರುತ್ತದೆ. ಇದು ಎಲ್ಲಿ ಬರುತ್ತೆ ಅನ್ನೋದೇ ಕರಾವಳಿ ಪ್ರದೇಶದಲ್ಲಿ ಬರುತ್ತದೆ. ನಮ್ಮ ಕರ್ನಾಟಕದ ಒಂದು ಗಡಿಗಳು, ಇದರ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಇದೆ, ಉತ್ತರಕ್ಕೆ ಉತ್ತರ ಕನ್ನಡ ಇದೆ, ಅಂದರೆ ಪೂರ್ವಕ್ಕೆ ಶಿವಮೊಗ್ಗ ಮತ್ತು ದಕ್ಷಿಣಕ್ಕೆ ದಕ್ಷಿಣ ಕನ್ನಡ. ಅದನ್ನು ಕಾರವಾರ ಮತ್ತು ಮಂಗಳೂರು ಅಂತಲೂ ಹೇಳ್ತಾರೆ. ಇಲ್ಲಿ ಪ್ರಮುಖ ನದಿಗಳು ಯಾವ್ಯಾವ ಹರಿತಾವೆ ಅಂದರೆ ಅವು ನೋಡೋಣ ಬನ್ನಿ. ಸ್ವರ್ಣ ನದಿ, ಸೀತಾ ನದಿ ಮತ್ತು ವರಾಹಿ ಇಲ್ಲಿಯ ಪ್ರಮುಖ ನದಿಗಳು. ಇಲ್ಲಿ 3 ನದಿಗಳು ಹರಿತವೆ ಈ ಜಿಲ್ಲೆಯಲ್ಲಿ. ಉಡುಪಿ ಜಿಲ್ಲೆಯ ಆಡಳಿತ ಕೇಂದ್ರಗಳು ಉಡುಪಿ ಜಿಲ್ಲೆ, ಉಡುಪಿ ನಗರ, ಕುಂದಾಪುರ ಮತ್ತು ಕಾರ್ಕಳ ಇಲ್ಲಿಯ ತಾಲೂಕುಗಳು. ಪ್ರಮುಖ ನಗರಗಳು ಯಾವ್ಯಾವು ಅಂದರೆ ಉಡುಪಿ, ಮಣಿಪಾಲ ಮತ್ತು ಕುಂದಾಪುರ ಹಾಗೂ ಕಾರ್ಕಳ. ಉಡುಪಿ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ನೋಡಿದರೆ, ಉಡುಪಿ ಜಿಲ್ಲೆಯು ಶ್ರೀಕೃಷ್ಣ ದೇವಸ್ಥಾನಕ್ಕೆ ಇಡೀ ಜಗತ್ತಿನಿಂದ ಇಲ್ಲಿ ಜನರು ಬರ್ತಾರೆ. ಈ ದೇವಸ್ಥಾನಕ್ಕೆ, ಶ್ರೀಕೃಷ್ಣ ದೇವಸ್ಥಾನದ ಒಂದು ದರ್ಶನ ಪಡೆಯೋದಕ್ಕೆ ಇದೊಂದು ಫೇಮಸ್ ಆದ ದೇವಾಲಯ. ನೆಕ್ಸ್ಟು ಅಷ್ಟಮಠಗಳು ಅಂದರೆ 8 ಮಠಗಳು ಹಾಗೂ ಯಕ್ಷಗಾನ, ಇದು ಒಂದು ಸಾಂಪ್ರದಾಯಿಕ ನೃತ್ಯ. ಇದು ನಮ್ಮ ರಾಜ್ಯದ ಒಂದು ನಾಟಕದಲ್ಲಿ ಬರುತ್ತದೆ ಇದು. ಮತ್ತು ಉಡುಪಿ ತನ್ನ ಪಾಕ ಪದ್ಧತಿಗೆ ತುಂಬಾ ಹೆಸರುವಾಸಿಯಾಗಿದೆ. ಇನ್ನು ಉಡುಪಿಯಲ್ಲಿ ಅಧಿಕೃತವಾಗಿ ಕನ್ನಡ ಭಾಷೆಯನ್ನು ಮಾತಾಡುತ್ತಾರೆ. ಎರಡನೇದು ತುಳು ಭಾಷೆಯನ್ನು ಮಾತಾಡುತ್ತಾರೆ. ಇಲ್ಲಿ ಕೊಂಕಣಿ ಮತ್ತು ಬ್ಯಾರಿ ಸಹ ಮಾತಾಡುತ್ತಾರೆ. ಇದನ್ನು ಭಾಷೆ ತುಂಬ ಜನ ಗೊತ್ತಿಲ್ಲ. ಬ್ಯಾರಿ ಅಂತ ಇದನ್ನು ಒಂದು ಭಾಷೆ ಇದೆ. ಇಲ್ಲಿ ಇದನ್ನು ಮಾತಾಡುತ್ತಾರೆ. ಯಾವ್ಯಾವ ಅಂದರೆ ಕನ್ನಡ, ತುಳು, ಕೊಂಕಣಿ, ಬ್ಯಾರಿ. ಅಧಿಕೃತವಾಗಿ ನಮ್ಮ ಮಾತೃ ಭಾಷೆಯನ್ನು ಮಾತಾಡ್ತಾರೆ, ಕನ್ನಡ. ಸೊ ನೀವು ಉಡುಪಿಗೆ ಪ್ರವಾಸಕ್ಕೆ ಒಂದು ಪ್ಲ್ಯಾನ್ ಮಾಡ್ತಾಯಿದ್ರಿ, ಅಂದರೆ ಟೂರಿಸ್ಟಿಗೆ ಅಲ್ಲಿ ಹೋಗಬೇಕಂತ, ಸುತ್ತಾಡಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ರಿ. ಅಲ್ಲಿ ನೀವು ಏನೆಲ್ಲ ನೋಡ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಸ್ವಲ್ಪ ಅದನ್ನು. ಮೊದಲೇದು ದೇವಸ್ಥಾನಗಳು. ಇಲ್ಲಿ ತುಂಬಾ ಫೇಮಸ್ ಆದ ದೇವಸ್ಥಾನಗಳಿವೆ. ಮೊದಲೇದು ಶ್ರೀಕೃಷ್ಣ ದೇವಸ್ಥಾನ. ಇದು ಶ್ರೀಕೃಷ್ಣನಿಗೆ ಅರ್ಪಿಸಿದವಾದ ಒಂದು ಪ್ರಸಿದ್ಧ ಹಿಂದೂ ದೇವಾಲಯ. ಮತ್ತು ಮಲ್ವೆ ಬೀಚ್, ಇದು ಒಂದು ಚಿನ್ನದ ಮರಗಳು ಮತ್ತು ಜಲ ಕ್ರೀಡೆಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ನೀವು ಭೇಟಿ ಕೊಡಿ, ನಿಮಗೆ ಸಖತ್ತಾಗಿ ಮಜಾ ಬರ್ತದೆ. ಮತ್ತು ಇಲ್ಲಿ ಡ್ರೈವಿಂಗಿಗೆ ಒಂದು ಸಖತ್ತಾಗಿರುವ ಒಂದು ಕನೆಕ್ಟಿವಿಟಿ ಇದೆ. ನೆಕ್ಸ್ಟು ಸೆಂಟ್ ಮೇರೀಸ್ ದ್ವೀಪ. ಇದು ಒಂದು ವಿಶಿಷ್ಟವಾದ ಷಡ್ಭುಜಾಕೃತಿಯ ಒಂದು ಬಲಾಷ್ಟಶೀಲ ರಚನೆಗೆ ಹೊಂದಿರೋ ಒಂದು ಸಣ್ಣ ದ್ವೀಪಗಳ ಒಂದು ಗುಂಪು ಇದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಒಂದು ವಿಶಿಷ್ಟವಾದ ಷಡ್ಭುಜಾಕೃತಿಯ ಬಲಾಸ್ಟ್ ಶಿಲಾ ರಚನೆಗೆ ಹೊಂದಿರುವ ಒಂದು ಸಣ್ಣ ದ್ವೀಪಗಳ ಒಂದು ಗುಂಪು ಇದು. ಇಲ್ಲಿ ನೀವು ಭೇಟಿ ಕೊಡಿ, ನಿಮಗೆ ಸಖತ್ತಾಗಿ ಮಜಾ ಬರುತ್ತದೆ. ನೆಕ್ಸ್ಟು ಕೌ ಬೀಚ್ ಮತ್ತು ಲೈಟ್ ಹೌಸ್. ಇಲ್ಲಿ ಐತಿಹಾಸಿಕ ಲೈಟ್ ಹೌಸ್ ಹೊಂದಿರುವ ಒಂದು ಸೆನಿಕ್ ಬೀಚ್ ಇದೆ ಇದು. ನೆಕ್ಸ್ಟ್ ಉಡುಪಿಯಲ್ಲಿ ನೀವು ಕಾರ್ಕಳಗೆ ಭೇಟಿ ಕೊಡಿ. ಅಲ್ಲಿ ಭಗವಾನ್ ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ ಒಂದು ದೈತ್ಯ ಪ್ರತಿಮೆ ಮತ್ತು ಜೈನ ಪರಂಪರೆಯ ತಾಣಗಳಿವೆ. ಇದು ಹೆಸರುವಾಸಿಯಾಗಿದೆ ಕಾರ್ಕಳ. ನೆಕ್ಸ್ಟು ಇಂಪಾರ್ಟೆಂಟು ಆಗುಂಬೆ. ಇಲ್ಲಿಯ ಸೂರ್ಯಾಸ್ತನ ಮತ್ತು ಸೂರ್ಯೋದಯ ನೋಡೋದಕ್ಕೆ ತುಂಬಾ ಹೆಸರುವಾಸಿಯಾಗಿದೆ. ಇಲ್ಲಿ ಜೀವ ವೈವಿಧ್ಯಕ್ಕೆ ಇದು ಹೆಸರುವಾಸಿಯಾಗಿದೆ. ಇದೊಂದು ಸಖತ್ತಾಗಿರೋ ಒಂದು ಗಿರಿಧಾಮ. ನೀವು ಯಾವಾಗಲೂ ಆಗುಂಬೆಗೆ ಭೇಟಿ ಕೊಡಿ. ನಾನು ಭೇಟಿ ಕೊಟ್ಟಿದ್ದೀನಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲಿ ಸೂರ್ಯೋದಯ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಒಂದು ಪ್ರಕೃತಿಯ ಈ ರೀತಿಯ ಒಂದು ಸೌಂದರ್ಯ ನೀವು ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಇಲ್ಲಿ ಭೇಟಿ ಕೊಡಿ ನೀವು. ಸೊ ಆರ್ಥಿಕತೆ ಮತ್ತು ಶಿಕ್ಷಣ ನೋಡೋಣ ಉಡುಪಿಯದು. ಪ್ರಮುಖವಾಗಿ ಇಲ್ಲಿ ಮೀನುಗಾರಿಕೆ, ಕೃಷಿ ಅಂದರೆ ಕೃಷಿಯಲ್ಲಿ ತೆಂಗಿನಕಾಯಿ, ಅಡಿಕೆ ಮತ್ತು ಭತ್ತ ತುಂಬಾ ಇಲ್ಲಿ ಬೆಳೆಯುತ್ತಾರೆ. ಮತ್ತು ಇವರ ಆರ್ಥಿಕತೆಯಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಪ್ರವಾಸೋದ್ಯಮವೂ ಇದೆ. ಇಲ್ಲಿ ತುಂಬ ಜನ ಟೂರಿಸ್ಟ್ಗಳು ಬರ್ತಾರೆ. ಸೊ ಎಜುಕೇಷನ್ ಹಬ್ನೂ ಒಂದು ಇದೆ ಉಡುಪಿ. ನಿಮಗೆ ಗೊತ್ತಿರಬಹುದು, ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ SSLC ಮತ್ತು PUCಯಲ್ಲಿ ಫಸ್ಟ್ ರ್ಯಾಂಕ್ ಬರುವುದು ವಿದ್ಯಾರ್ಥಿಗಳು ಯಾವ ಜಿಲ್ಲೆಯವರು ಅಂದರೆ ಅದು ಉಡುಪಿ ಜಿಲ್ಲೆ. ಇಲ್ಲಿಯ ಎಜುಕೇಷನ್ ಯಾವ ಮಟ್ಟಕ್ಕಿದೆ ನೀವು ಲೆಕ್ಕ ಹಾಕೊಳ್ಳಿ ಇದರ ಮೇಲೆ. ಇಲ್ಲಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಅಕಾಡೆಮಿ ಇದೆ ಮತ್ತು ಹೈಯರ್ ಆಫ್ ಎಜುಕೇಷನು ಇಲ್ಲಿ ಇದೆ. ಅದನ್ನು MAHE ಅಂತ ಸಂಸ್ಥೆಗಳು ಇಲ್ಲಿ ಜಾಗೃತಿಕವಾಗಿ ಹೆಸರುಪಟ್ಟಿದೆ. ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಇಲ್ಲಿ ಬರೋದಕ್ಕೆ ನಮ್ಮ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಟ್ರೈ ಮಾಡ್ತಾನೆ ಇರ್ತವೆ. ಇದು ಮತ್ತು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಒಂದು ಹೆಸರುವಾಸಿಯಾಗಿದ್ದ ಒಂದು ಜಿಲ್ಲೆ.
ಇಲ್ಲಿ ಸಂಪರ್ಕಗಳು ತುಂಬಾ ಸಖತ್ತಾಗಿವೆ. ಕನೆಕ್ಟಿವಿಟಿ ತುಂಬಾ ಸಖತ್ತಾಗಿದೆ. ಇಲ್ಲಿ NH66 ಅಂದರೆ ಮಂಗಳೂರು ಮುಂಬೈ ಹೈವೇ ಇಲ್ಲಿ ಬರುತ್ತದೆ. ಇದು ಒಂದು ಸಖತ್ತಾಗಿರೋ 4 ಪಥದ ಹೆದ್ದಾರಿ. ಮತ್ತು ಇಲ್ಲಿ ನೀವು ಡ್ರೈವಿಂಗಿಗೆ ಹೋಗಬೇಕಂದ್ರೆ ತುಂಬಾ ನಿಮಗೊಂದು ಪ್ರಕೃತಿಯ ಸೌಂದರ್ಯ ನೋಡ್ತಾ ಇದ್ದೀರಾ. ಯಾವಾಗಲೂ ಡ್ರೈವಿಂಗ್ ಹೋಗಬೇಕಂದ್ರೆ ಇಲ್ಲಿ ನೀವು ಅಡ್ಡಾಡಿ ತುಂಬಾ ಮಜಾ ಬರುತ್ತೆ ನಿಮಗೆ. ಮತ್ತು ಇಲ್ಲಿ ಉಡುಪಿಯಲ್ಲಿ ಕೊಂಕಣ್ ರೈಲ್ವೆ ಮಾರ್ಗವೂ ಇದೆ. ಇದು ನಮ್ಮ ದೇಶದ ಮೊಟ್ಟ ಮೊದಲ ಕೊಂಕಣ ಮಾರ್ಗ. ಇದು ತುಂಬಾ ಇಂಪಾರ್ಟೆಂಟ್ ಇರುವ ಮಾರ್ಗ. ಮತ್ತು ಇಲ್ಲಿ ವಿಮಾನ ನಿಲ್ದಾಣ, ನೀವು ಮಂಗಳೂರಿಗೆ ಹೋಗಬೇಕಾಗುತ್ತದೆ. ಇದು ಉಡುಪಿಯಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಇದೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಂಗಳೂರಿಂದು, ನೆನಪಿರಲಿ. ಸೊ ಈ ಎಲ್ಲ ಇನ್ಫಾರ್ಮೇಷನ್ ಉಡುಪಿಯ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ತಿಳಿದುಕೊಂಡಿದ್ದೀನಿ. ಇನ್ನು ಊಟದ ಬಗ್ಗೆ ನಾನು ಮಾತಾಡಿಲ್ಲ ಅಂತ ನೀವು ತುಂಬ ಜನ ಹೇಳ್ತಾ ಇದ್ದೀರಾ. ಸೊ ಅದನ್ನು ನಾನು ಇನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ಬೇರೆ ವಿಡಿಯೋ ಮಾಡ್ತೀನಿ ಊಟ ತಿಂಡಿಯ ಬಗ್ಗೆ. ಸೊ ಅದಕ್ಕೆ ನೀವು ಮತ್ತೊಂದು ವಿಡಿಯೋನಲ್ಲಿ ಕಾಯಿರಿ. ಸೊ ಅಲ್ಲಿವರೆಗೂ ಕೀಪ್ ಸ್ಮೈಲ್ ಆ್ಯಂಡ್ ಬಿ ಹ್ಯಾಪಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ಉಡುಪಿಯ ಜಿಲ್ಲೆ ಬಗ್ಗೆ ಸ್ವಲ್ಪ ಏನಾದರೂ ಹೊಸದಾಗಿ ತಿಳ್ಕೊಂಡಿದ್ದರೆ ಇದನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.